ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಆರಾಮದಿರಿ ಅನ್ಕೊಂಡಿದ್ದೀನಿ. ನಾವು ಆರಾಮದೀವಿ. ಬನ್ನಿ ಇವತ್ತಿನ ರೆಸಿಪಿ ಏನು ಅಂತ ನೋಡೋಣ. ನಾನು ಮಾಡ್ತಿರೋ ಈ ರೆಸಿಪಿ ಪಂಚಮಿ, ವರಮಹಾಲಕ್ಷ್ಮಿ ಹಬ್ಬ, ಗಣೇಶ ಚತುರ್ಥಿ, ದೀಪಾವಳಿ ಹೀಗೆ ಎಲ್ಲ ಹಬ್ಬಗಳಿಗೂ ಮಾಡ್ತೀವಿ. ಅದೇ ಕರ್ಜಿಕಾಯಿ. ಹಾಗೇನೆ ಒಬ್ಬೊಬ್ರು ಒಂದೊಂದು ರೀತಿ ಕರ್ಜಿಕಾಯಿ ಮಾಡ್ತಾರೆ. ಇಲ್ಲಿ ನಾನು ತೋರಿಸ್ಕೊಡ್ತಿರೋ ರೀತಿ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಬನ್ನಿ ಹೇಗೆ ಮಾಡೋದು ಅಂತ ಕರ್ಜಿಕಾಯಿ ನೋಡೋಣ. ಕರ್ಜಿಕಾಯಿ ಮಾಡೋಕ್ಕೆ ಮೊದಲಿಗೆ ನಾನಿಲ್ಲಿ ಹಿಟ್ಟನ್ನ ಕಲಿಸ್ಕೊಳ್ತಿದ್ದೀನಿ. ಕರ್ಜಿಕಾಯಿ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಹಿಟ್ಟಿಗೆ ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ಹಾಕ್ಕೊಂಡು ಕಲಿಸ್ಕೋಬೇಕು. ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಕರ್ಜಿಕಾಯಿ. ಈಗ ಎಣ್ಣೆ ಎಲ್ಲ ಹಿಟ್ಟು ಜೊತೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಬಿಸಿ ಇರುತ್ತೆ, ಬೇಕಿದ್ರೆ ಸ್ಪೂನ್ ಸಹಾಯದಿಂದನೂ ನೀವು ಮಾಡ್ಬೋದು. ನಾನಿಲ್ಲಿ ಕೈಯಿಂದಾನೇ ಮಾಡ್ತಿದ್ದೀನಿ. ಇವಾಗ ಕ್ಲೀನಾಗಿ ಎಲ್ಲ ಸ್ಪ್ರೆಡ್ ಮಾಡ್ಕೊಂಡಾಗಿದೆ. ಇವಾಗ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಇದನ್ನು ಕಲಿಸ್ಕೋಬೇಕು. ಈ ಥರ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು. ಇದನ್ನು ಚೆನ್ನಾಗಿ ಮಿದ್ದಿ ಒಂದು ಅರ್ಧ ಗಂಟೆಗಳ ಕಾಲ ಚೆನ್ನಾಗಿ ನೆನೆಸ್ಕೋಬೇಕು. ಈ ಹಿಟ್ಟು ನೆನೆಯೋದ್ರೊಳಗಾಗಿನೇ ನಾವು ಸೂಸ್ಲನ ರೆಡಿ ಮಾಡ್ಕೊಂಬರೋಣ. ಸೂಸ್ಲ ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ ಮೊದಲಿಗೆ ಸ್ವಲ್ಪ ಶೇಂಗಾನ ಹುರ್ಕೊಳ್ತಾ ಇದ್ದೀನಿ. ನೋಡಿ, ಶೇಂಗಾನ ಹುರಿದಾಯ್ತು. ಇವಾಗ ಇದನ್ನ ಕ್ಲೀನಾಗಿ ಸಿಪ್ಪೆ ತೆಗೆದು ತಗೊಂಡ್ ಬರ್ತೀನಿ. ಶೇಂಗಾ ಸಿಪ್ಪೆ ತೆಗೆದು ಸ್ವಲ್ಪ ಜಾರಿಗೆ ಹಾಕೊಂಡು ಬಂದಿದ್ದೀನಿ. ಇದನ್ನ ಪೌಡ್ರ್ ಮಾಡ್ಕೊಂಡು ಬರ್ತೀನಿ. ನೋಡಿ, ಈ ತರ ಪೌಡ್ರ್ ಮಾಡಿ ತಗೊಂಡ್ ಬಂದಿದ್ದೀನಿ. ಇದನ್ನ ಸೈಡಿಗೆ ಎತ್ತಿಟ್ಬಿಡ್ತೀನಿ. ಇವಾಗ ನೆಕ್ಸ್ಟ್ ಅದೇ ಜಾರಿಗೆನೆ ಸ್ವಲ್ಪ ಪುಟಾಣಿ ಹಾಕೊಳ್ತಾ ಇದ್ದೀನಿ. ಸ್ವೀಟ್ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕೊಳ್ತಾ ಇದ್ದೀನಿ. 1-2 ಏಲಕ್ಕಿನ ಹಾಕೊಳ್ತಾ ಇದ್ದೀನಿ. ಅದನ್ನ ಮಿಕ್ಸಿ ಮಾಡಿ ನೋಡಿ, ಈ ತರ ನೈಸ್ ಆಗಿ ಪೌಡರ್ ಮಾಡ್ಕೊಂಡು ತಗೊಂಡ್ ಬಂದಿದ್ದೀನಿ. ಇದನ್ನ ಒಂದು ಬೌಲಿಗೆ ಹಾಕೊಳ್ತಾ ಇದ್ದೀನಿ. ಅವಾಗಲೇ ಏನು ಶೇಂಗಾನ ಪೌಡರ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನ ಇದ್ರ ಜೊತೆ ಇವಾಗ ಮಿಕ್ಸ್ ಮಾಡ್ಕೊಳ್ತೀನಿ. ಚೆನ್ನಾಗಿ ಎರಡು ಬೆರೆಯೋ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಅದ್ರ ಜೊತೆಗೆ ಸ್ವಲ್ಪ ಬಿಳಿ ಎಳ್ಳನ್ನ ಹಾಕೊಳ್ತಿದ್ದೀನಿ. ಅದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಒಣ ಕೊಬ್ಬರಿ ತುರಿನ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಣ ಕೊಬ್ಬರಿ ಸ್ವಲ್ಪ ಜಾಸ್ತಿನೇ ಹಾಕೊಳ್ತಾ ಇದ್ದೀನಿ, ಟೇಸ್ಟು ಚೆನ್ನಾಗಿರಲಿ ಅಂತೇಳಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಎಡೆಗೆ ಎತ್ತಿಕ್ಕಿ ಟೇಸ್ಟ್ ನೋಡಿ, ಸ್ವೀಟ್ ಬೇಕೋ ಬೇಡವೋ ಅಂತೇಳಿ ನೋಡ್ಕೊಳ್ಳಿ. ಇಲ್ಲ ಕರ್ಜಿಕಾಯಿ ಮಾಡಿ ಆದಮೇಲೆ ಎಡೆಗೆ 5 ಮಾಡಿ ತೆಗೆದಿಟ್ಟು ಆಮೇಲಾದರೂ ನೀವು ಸಾಕಾತ ಅಥವಾ ಬೇಕಾ ಅಂತೇಳಿ ನೋಡಿಕೊಂಡು ನೀವು ಮತ್ತೆ ಹಾಕೋಬೋದು. ನಾನಿಲ್ಲಿ ದೇವರಿಗೆ ಅಂತೇಳಿ 5 ಕರ್ಜಿಕಾಯಿನ ಮಾಡಿಟ್ಟು ಆಮೇಲೆ ಸ್ವೀಟ್ ಸಾಕಬೇಕಾ ಅಂತೇಳಿ ಟೇಸ್ಟ್ ಮಾಡಿ ನೋಡಿ ಹಾಕ್ಕೊಳ್ತೀನಿ. ಇವಾಗ ಸೂಸ್ಲನ್ನು ಸಹ ರೆಡಿ ಆಯಿತು, ಮತ್ತು ಹಿಟ್ಟು ಸಹ ಚೆನ್ನಾಗಿ ನೆಂದಿದೆ. ಇವಾಗ ನಾವು ಕರ್ಜಿಕಾಯಿ ಮಾಡ್ಕೊಳ್ಳೋಣ. ನೋಡಿ, ಹಿಟ್ಟು ಸಹ ಚೆನ್ನಾಗಿ ಮೆತ್ತಗೆ ನೆಂದಿದೆ. ಇವಾಗ ಇದನ್ನ ಕರ್ಜಿಕಾಯಿ ಮಾಡ್ಕೊಳ್ಳೋಕ್ಕೆ ಹುಳ್ಳಿ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಚಿಕ್ಕದಾಗಿ ಹುಳ್ಳಿ ಮಾಡಿಟ್ಕೋಬೇಕು. ನೋಡಿ, ಸದ್ಯಕ್ಕೆ ಇಷ್ಟು ಹುಳ್ಳಿ ಮಾಡಿಟ್ಕೊಂಡಿದ್ದೀನಿ. ಖಾಲಿ ಆದಮೇಲೆ ಮತ್ತೆ ಮಾಡ್ಕೊಳ್ಳೋಣ. ಇವಾಗ ಒಂದು ಪ್ಲೇಟಲ್ಲಿ ಒಣ ಹಿಟ್ಟು ಹಾಕ್ಕೊಂಡು ಎಲೆನ ಲಟ್ಟಿಸ್ಕೊಳ್ತಾ ಇದ್ದೀನಿ. ನೋಡಿ, ತಳ್ಳಿಗೆ ಉದ್ದಕ್ಕೆ ಈ ಎಲೆನ ನಾವು ಲಟ್ಟಿಸ್ಕೋಬೇಕು. ಈ ಥರ ನೋಡಿ, ಈ ಥರ ಒಂದಷ್ಟು ಎಲೆನ ನಾನು ಲಟ್ಟಿಸಿಟ್ಕೊಂಡು ಆಮೇಲೆ ಎಲೆ ತುಂಬ್ಕೊಳ್ತೀನಿ. ನೋಡಿ, ಒಂದಷ್ಟು ಎಲೆನ ನಾನು ಲಟ್ಟಿಸಿ ಇಟ್ಕೊಂಡಿದ್ದೀನಿ. ಇವಾಗ ಕರ್ಜಿಕಾಯಿನ ತುಂಬ್ಕೊಳ್ಳೋಣ. ಒಂದು ಎಲೆ ತಗೊಂಡು ಈ ಥರ ಕೈ ಮೇಲೆ ಹಾಕೋಬೇಕು. ಸೂಸ್ಲ ಏನು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅದನ್ನ ಒಂದು ಸ್ಪೂನ್ ತಗೊಂಡು ಎಲೆಯಲ್ಲಿ ಈ ಥರ ಉದ್ದಕ್ಕೆ ಹಾಕೋಬೇಕು. ಹಾಕೊಂಡಾದ್ಮೇಲೆ ಒಂದು ಚಿಕ್ಕ ಬೌಲಲ್ಲಿ ನೀರು ಇಟ್ಕೊಂಡಿರಬೇಕು. ಆ ಬೌಲಲ್ಲಿ ಬೆರಳಿಂದ ನೀರು ಅದ್ಕೊಂಡು ಅದರ ಸುತ್ತಲಕ್ಕೂ ನಾವು ಹಚ್ಕೋಬೇಕು. ಹಚ್ಕೊಂಡಾದ್ಮೇಲೆ ಈ ಥರ ನಿಧಾನವಾಗಿ ಇದನ್ನು ಈ ಥರ ಮಡಚಿ ಹತ್ತುತ್ತಾ ಹೋಗಬೇಕು. ನೋಡಿ, ಇವಾಗ ಕರ್ಜಿಕಾಯಿ ರೆಡಿ ಆಯಿತು. ಇದೇ ಥರ ನಾನು ಅಷ್ಟು ಕರ್ಜಿಕಾಯಿನ ಮಾಡಿ ತಗೊಂಡು ಬರ್ತೀನಿ.
ಇಲ್ಲಿ ಇನ್ನೊಂದು ಸೈಡು ನಾನು ಎಣ್ಣೆನ ಬಿಸಿಗೆ ಇಟ್ಕೊಂಡಿದ್ದೀನಿ. ಎಣ್ಣೆನೂ ಸಹ ಕಾದಿದೆ. ಇವಾಗ ಎಣ್ಣೆಯಲ್ಲಿ ಕರ್ಜಿಕಾಯಿನ ಕರ್ಕೊಳ್ಳೋಣ. ಹೀಗೆ ಒಂದೊಂದಾಗಿ ಹಾಕಿ ಇವು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಕರ್ಕೊಂಡ್ಬಿಟ್ರೆ ಆಯಿತು. ಇವು ಕರ್ಜಿಕಾಯಿ ಕರಿಯೋಕೆ ಟೈಮ್ ಏನು ಹಿಡಿಯಲ್ಲ, 5 ಸೆಕೆಂಡಲ್ಲೇ ಇದು ಆಗ್ಬಿಡುತ್ತೆ. ಇದೇ ರೀತಿನೇ ನಾನು ಅಷ್ಟು ಕರ್ಜಿಕಾಯಿನೂ ಕರ್ಕೊಂಡು ತಗೊಂಡು ಬರ್ತೀನಿ. ನೋಡಿ, ಕ್ರಿಸ್ಪಿ ಆಗಿರೋ ಕರ್ಜಿಕಾಯಿ ರೆಡಿ ಆಗಿದೆ. ಅಷ್ಟನ್ನು ಮಾಡಿ ನಾನು ತಗೊಂಡು ಬಂದಿದ್ದೀನಿ. ನಿಮಗೆ ಅಷ್ಟು ಮಾಡೋಕ್ಕಾಗಲಿಲ್ಲ ಅಂದರೆ ಸೂಸ್ಲ ಏನು ರೆಡಿ ಮಾಡಿಟ್ಕೊಂಡಿರ್ತೀರಲ್ಲ, ಅದನ್ನು ಒಂದು ಬಾಕ್ಸಲ್ಲಿ ಹಾಕಿ ಚೆನ್ನಾಗಿ ಮುಚ್ಚಿಟ್ಬಿಟ್ರೆ ನೀವು ಅದು ಪೌಡ್ರ್ ಏನೂ ಆಗಲ್ಲ. ನಿಮಗೆ ಯಾವಾಗ ಬೇಕೋ ಆವಾಗ ನೀವು ಕರ್ಜಿಕಾಯಿನ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ಮಾಡಿ ಸ್ವಲ್ಪ ಎತ್ತಿಟ್ಟಿದ್ದೀನಿ. ಇವಾಗ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೋಡಿ ಕರ್ಜಿಕಾಯಿ, ತುಂಬಾ ಸಖತ್ತಾಗಿ ಬಂದಿದೆ. ನಾನು ಮಾಡಿರೋ ಈ ಕರ್ಜಿಕಾಯಿ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ ಒಂದಿಗೆ. ಟೇಕ್ ಕೇರ್.